ಒಂದು ಕಡೆ ಎಸ್ ಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಪ್ರತಿವಾದ ಇದು. ಡಿಫೆನ್ಸ್ ಅವರು ಏನು ವಾದವನ್ನು ಮಾಡಿದ್ರು, ಸಿ ವಿ ನಾಗೇಶ್ ಅವರು ಅಂದರೆ ದರ್ಶನ್ ಪರ ವಕೀಲರೇನು ವಾದವನ್ನು ಮಾಡಿದ್ರು, ಅದಕ್ಕೆ ಪ್ರತಿಯಾಗಿ ಯಾರೆಲ್ಲ ಈ ಒಂದು ಕೊಲೆಗೆ ಕಾರಣಕರ್ತರು ಮತ್ತು ಇದು ಎಷ್ಟು ಕ್ರೂರವಾಗಿತ್ತು ಎನ್ನುವುದನ್ನು ಒಂದು ಕಡೆ ವಿವರಿಸ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಎಸ್ ಪಿ ಅವರು. ವಿಷಯ ಇಷ್ಟೇ, ಇಲ್ಲಿ ಒಂದೊಂದು ಕಡೆಯಿಂದ ಈ ಒಂದು ಕೇಸನ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾ ಇರ್ತಾರೆ ಅವರು. ದರ್ಶನ್ ಪಾತ್ರ ಏನು, ಇದರಲ್ಲಿ ವಿನಯ್ ಪಾತ್ರ ಏನು, ಇದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪವಿತ್ರ ಗೌಡ ಇವ್ರದ್ದೇನೋ ಒಂದು ವಿಚಾರ ಇದೆಯಲ್ಲ, ಇವ್ರ ಪಾತ್ರ ಏನು, ಯಾವ ಥರ ಒಂದು ಸಂಚು ನಡೀತಿಲ್ಲ. ಮೊದಲಿಂದ 120B ಇದೆಯಲ್ಲ, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದರೆ ಇದು ಸಡನ್ನಾಗಿ ಉದ್ಭವಿಸಿದಂಥ ಒಂದು ಘಟನೆ ಅಲ್ಲ, ನಡೆದಂಥ ಘಟನೆ ಅಲ್ಲ. ಒಂದು ಈ ಒಂದು ವಿಚಾರದಲ್ಲಿ ಒಂದು ಪೂರ್ವ ನಿಯೋಜಿತ ಕೃತ್ಯ ಇದು, ಒಂದು ಸಂಚಿದು, ಒಂದು ಪ್ಲ್ಯಾಂಡ್ ಮರ್ಡರ್ ಇದು, ಪ್ಲ್ಯಾಂಡ್ ಕೋಲ್ಡ್ ಬ್ಲಡೆಡ್ ಮರ್ಡರ್ ಇದು ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಎಸ್ ಪಿ ಪ್ರಸನ್ನಕುಮಾರ್ ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಯಾವುದೋ ಒಂದೇ ಒಂದು ಗಾಯ ಆಗಿದೆ ಸ್ವಾಮಿ, 14 ಜನಕ್ಕೂ ಆ ಗಾಯದ ರಕ್ತ ಮೆತ್ಕೊಂಡ್ಬಿಟ್ಟಿತ್ತಾ ಅಂತ ಸಿ ವಿ ನಾಗೇಶ್ ಅವರು ಒಂದು ವಾದವನ್ನು ಮಾಡಿದರು. ಸ್ವಾಮಿ, ಇದು ಒಂದು ಗಾಯ ಆಗಿಲ್ಲ, ಅನೇಕ ಕಡೆಗಳಲ್ಲಿ ಆ ವ್ಯಕ್ತಿಗೆ ಗಾಯ ಆಗಿದೆ, ರಕ್ತ ಸೋರಿದೆ, ಶ್ವಾಸಕೋಶದ ಪಕ್ಕೆಲುಬು ಬಳಿನೇ ಆತನಿಗೆ ಗಾಯಗಳಾಗಿದೆ, ಆತನ ಪಕ್ಕೆಲುಬುಗಳ ಮೂಳೆಗಳೇ ಮುರಿದು ಹೋಗ್ಬಿಟ್ಟಿದೆ, ಸಾವಿಗಿಂತ ಮುಂಚೆ ದೇಹದ ಮೇಲೆ ಅನೇಕ ಕಡೆಯಲ್ಲಿ ಅವನಿಗೆ ವಧೆ ಬಿದ್ದಿದೆ, ಮರಣೋತ್ತರ ಪರೀಕ್ಷೆಯನ್ನು ಸುಮ್ಮನೆ ಪರೀಕ್ಷೆ ಮಾಡಿಲ್ಲ, ಅದರ ವಿಡಿಯೋ ಚಿತ್ರೀಕರಣ ಕೂಡ ಇದೆ ಸ್ವಾಮಿ, ದೇಹದಲ್ಲಿ ಅವ್ನಿಗೆ ಎಲ್ಲೆಲ್ಲಿ ರಕ್ತ ಸೋರಿಕೆ ಆಗಿದೆ ಅಂತ ಇದೆ. ಯಾವುದೋ ಒಂದು ಗಾಯ ಆಗಿಬಿಟ್ಟು 14 ಜನಕ್ಕೂ ರಕ್ತ ಮೆತ್ಕೊಂಡ್ಬಿಡ್ತಾ ಅಂತ ಅವ್ರು ಕೇಳ್ತಾ ಇದ್ದಾರಲ್ಲ, ಹಾಗಲ್ಲ, 13 ಗಾಯಗಳು ಸ್ವಾಮಿ. ಒಂದು ಗಾಯ ಅಂತ ಮೊನ್ನೆ ಡಿಫೆನ್ಸ್ ಅವರು ಮಾತಾಡ್ತಾ ಇದ್ರು, 13 ರಕ್ತದ ಗಾಯಗಳಿದೆ, ರಕ್ತ ಚೆಲ್ಲಾಡಿಲ್ಲ ಅಂತ ಹೇಳ್ತಾ ಇದ್ರು. ರಕ್ತ ಚೆಲ್ಲಾಡಿರೋದು ನಿಜ, ಶ್ವಾಸಕೋಶದ ಪಕ್ಕೆಲುಬು ಬಳಿನೇ ಅವನಿಗೆ ಗಾಯಗಳಾಗಿದೆ. ದರ್ಶನ್ ಆ ಸ್ಪಾಟ್ಗೆ ಬಂದು ಆತನ ಬಟ್ಟೆ ಬಿಚ್ಚಿಸಿ ಮರ್ಮಾಂಗದ ಮೇಲೆ ಒದ್ದಿರೋದು ನಿಜ, ಈ ಆರೋಪಿ ಆ ಥರ ಮಾಡಿರೋದು ನಿಜ. ಮರಣೋತ್ತರ ಪರೀಕ್ಷೆಯಲ್ಲಿ ಇವತ್ತಿಗೂ ಬೇಕಾದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಯಾಂಪಲ್ಗೆ ಅಂತ ತೊಗೊಂಡಿರ್ತಾರಲ್ಲ ದೇಹದ ಕೆಲ ಅಂಗಾಂಗಗಳು, ಇವತ್ತಿಗೂ ಅದು ಲಭ್ಯ ಇದೆ, ಯಾರಿಗಾದರೂ ಅನುಮಾನ ಇದ್ದರೆ ಮತ್ತೆ ಪರೀಕ್ಷೆ ಮಾಡಿಸ್ಬಹುದು ಅಂತ. 13 ಗಾಯಗಳಿಂದ ರಕ್ತ ಬಂದಿರೋದು ಸ್ವಾಮಿ, ಒಂದು ಗಾಯ ಅಲ್ಲ. ಹಾಗಾಗಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗಾಯಗಳಾಗಿ ಆತನಿಗೆ ಬ್ಲೀಡ್ ಆದಾಗ, ರಕ್ತಸ್ರಾವವಾದಾಗ ಅದು ಬಟ್ಟೆಗಳಿಗೆ ಮೆತ್ಕೊಳ್ಳುತ್ತೆ. ಮರ್ಮಾಂಗದ ಮೇಲಿನ ಗಾಯಕ್ಕೂ ಈ ಒಂದು ದರ್ಶನ್ ಹೊಡೆತಕ್ಕೂ ನೇರ ಸಂಬಂಧ ಇದೆ ಸ್ವಾಮಿ. ಹೇಗೆ ಅಂತ ಬಂದಾಗ ಇಲ್ಲಿ ಪ್ರಶ್ನೆ ಇಷ್ಟನೇ, ಇಲ್ಲಿ ಮರಣೋತ್ತರ ಪರೀಕ್ಷೆ ವರದಿ ಏನು ಹೇಳುತ್ತೆ, ಇಲ್ಲಿ ಬೇರೆ ಆರೋಪಿಗಳು ಹೇಳಿಕೆ ಕೊಟ್ಟಿರ್ತಾರಲ್ಲ, ಸ್ವಇಚ್ಛಾ ಹೇಳಿಕೆ ಅಂತಾರೆ ಅದನ್ನು. ಯಾವ ಸ್ವಇಚ್ಛಾ ಹೇಳಿಕೆಯನ್ನು ದರ್ಶನ್ ರವರದ್ದು ಸ್ವಇಚ್ಛಾ ಹೇಳಿಕೆಯಲ್ಲಿ ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ ಅಂತ ಅವರೊಂದು ಹೇಳಿಕೆ ಕೊಟ್ಟಿದ್ದಾಗ, ಶೂ ರಿಕವರಿ ಮಾಡಿದ್ದಾಗ ಅದನ್ನು ಸಿ ವಿ ನಾಗೇಶ್ ಅವರು ಕ್ವಶನ್ ಮಾಡಿದರು. ಒಬ್ಬ ಆರೋಪಿ ಚಪ್ಪಲಿ ಅಂತ ಹೇಳಿದ್ರೆ ಶೂ ತಗೊಂಡು ಬಂದಿದ್ದಾರೆ ಇವರು ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಬೇರೆ ಆರೋಪಿಗಳಿದ್ದಾರಲ್ಲ, ಇದರಲ್ಲಿ ಏನು ಮಾಡ್ತಾರೆ, ನಿಮಗೆ ಪೊಲೀಸರು ತನಿಖೆ ಮಾಡೋದೇ ಹಾಗೆ. ಈ ಒಂದು ವಿಚಾರದಲ್ಲಿ ಒಬ್ಬರಿಗೆ ನಂಟು ಯಾವ ಥರ ಇದೆ, ಯಾರ್ಯಾರು ಏನೇನು ಗಮನಿಸಿದ್ದಾರೆ ಇಲ್ಲಿ ಅಂಥೇಳಿ ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕ ಕೂರಿಸ್ಕೊಂಡು ಕೇಳ್ತಾರೆ. ಹೇಳು, ಏನು ನೋಡಿದೆ, ನಿನಗೇನು ಸಂಬಂಧ, ನಿಂದೇನು ವಿಚಾರ ಇದರಲ್ಲಿ ಅಂತ ಕೇಳ್ಕೊಂಡು ಬಂದಾಗ ಪ್ರತಿಯೊಬ್ಬ ತಾನೇನೇನು ಅಬ್ಸರ್ವ್ ಮಾಡಿದೆ ಅಂತ ಹೇಳ್ಕೊಂಡು ಬರ್ತಾರೆ. ಸಪೋಸ್ ಒಂದು 5 ಜನ ಆರೋಪಿಗಳು, ಸ್ವಾಮಿ ದರ್ಶನ್ ಬಂದಿದ್ದರು, ಬಂದ್ಬಿಟ್ಟು ಏನು ಮಾಡಿದ್ರಪ್ಪ ಸ್ವಾಮಿ, ಅವ್ನು ಬಟ್ಟೆ ಬಿಚ್ಚಿಬಿಟ್ಟು ಚೆನ್ನಾಗಿ ಹೊಡೆದ್ರು. ದರ್ಶನ್ನು ಹೊಡೆದ್ರ, ಎಲ್ಲೆಲ್ಲಿಗೆ ಹೊಡೆದ್ರು ಸ್ವಾಮಿ, ಅವರು ಬಂದಿದ್ದ, ಅವನು ಅಳ್ತಾ ಇದ್ದ, ನಾನು ಬರೋವ್ರಿಗೆ ಯಾರು ಹೊಡಿಕೊಡ್ದು ಅಂತ ಹೇಳಿದರು, ಬಂದ ಮೇಲೆ ಅವನಿಗೆ ಬಟ್ಟೆ ಬಿಚ್ಚಿಬಿಟ್ಟು ಮರ್ಮಾಂಗದ ಮೇಲೆ ಒದ್ಬಿಟ್ರು ಸ್ವಾಮಿ. ಇನ್ನೊಬ್ಬನ ಕೇಳ್ತಾರೆ, ಏನು ಮಾಡಿದ್ರು ಹೇಳು ಅಂತ ಹೇಳಿ, ಸ್ವಾಮಿ ಅವ್ನಿಗೆ ಅಲ್ಲಿಗೆಲ್ಲ ಒದ್ರು, ಅವರು ಇನ್ನೊಬ್ಬ ಒದ್ರು ಅಂತಾರೆ. ಅವಾಗೇನಾಗುತ್ತದು, 4-5 ಜನಗಳ ಹೇಳಿಕೆ ಇರುತ್ತಲ್ಲ, ಆ ಒಂದು 4-5 ಜನಗಳ ಹೇಳಿಕೆಯನ್ನು ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಆದರೆ ಆ 4-5 ಜನರ ಹೇಳಿಕೆಯನ್ನು ಕೂಡ ಆ ವ್ಯಕ್ತಿಯ ಸ್ವಇಚ್ಛಾ ಹೇಳಿಕೆ ಅಂತಲೇ ಉಲ್ಲೇಖ ಮಾಡ್ತಾರೆ ಅವರು. ಅದರಲ್ಲಿ ಮಾಡಿಫೈ ಮಾಡೋಕ್ಕೂ ಹೋಗಲ್ಲ, ಅದನ್ನು ಒಂದು ರೀತಿಯಲ್ಲಿ ತಿರುಚಕ್ಕೂ ಹೋಗಲ್ಲ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. 5:30 ಆಯಿತು. ನಾಳೆಗೆ ಇದನ್ನು ವಿಚಾರಣೆ ಮಾಡೋಣ ಅಂಥೇಳಿ ನ್ಯಾಯಾಧೀಶರು ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಾಳೆಗೆ ಒಂದು ಕಡೆ ಮುಂದೂಡಿಕೆ ಮಾಡ್ತಾ ಇದ್ದಾರೆ. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ದಸರಾದ ಒಳಗಡೆ ನಿಮಗೆ ಜಾಮೀನು ಸಿಗಬಹುದು ಅಂಥೇಳಿ ಅವರ ಕುಟುಂಬಸ್ಥರು, ಅವರ ಪರವಾಗಿರ್ತಕ್ಕಂಥ ವಕೀಲರು ಹೇಳಿದಂಥ ಮಾತನ್ನು ಒಂದು ಕಡೆ ಕೋಟ್ ಮಾಡಿದ್ದಾರೆ. ದಸರಾ ಒಳಗಡೆ ದರ್ಶನ್ಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಎನ್ನುವುದು ಈಗ SPP ಅವರು ಏನು ವಾದ ಸರಣಿಯನ್ನು ಮಂಡಿಸೋಕ್ಕೆ ಶುರು ಮಾಡಿದ್ದಾರಲ್ಲ, ಇದರ ವಾದದ ತೀವ್ರತೆಯ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ.
ಎಸ್ ಪಿ ಪಿ ಅವರು ವಾದ ಮಾಡ್ತಾ ಇರೋದು ಇಷ್ಟೇ ಉದ್ದೇಶ, ದರ್ಶನ್ಗೆ ಜಾಮೀನು ಸಿಗಬಾರ್ದು ಅಂತ. ಅಟ್ ದ ಸೇಮ್ ಟೈಮ್ ಸಿ ವಿ ನಾಗೇಶ್ ಅವರ ವಾದದ್ದು ಉದ್ದೇಶ ಇಷ್ಟೇ, ಈಗ ಸದ್ಯಕ್ಕೆ ದರ್ಶನ್ಗೆ ಜಾಮೀನು ಸಿಗಲಿ ಅಂತೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಏಣಿಗೆ ಅವರಿದ್ದಾರೆ. ಸಂಕೇತ್ ಏಣಿಗೆ ಸರ್ ನಮಸ್ತೆ, ಸ್ವಾಗತ ನಿಮಗೆ ಡಿಬೇಟ್ಗೆ. ಸರ್ ಇಲ್ಲಿ ಪ್ರಶ್ನೆ, ಒಂದು ಕಡೆ ಇಲ್ಲಿ ಈಗ ಎಸ್ ಪಿ ಪಿ ಅವರ ವಾದ ಶುರುವಾಗಿದೆ. ಹಿಂದೆ ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿದಾಗ ಅವ್ರು ಏನು ಹೇಳಿದರು ಅಂತ ಹೇಳಿದ್ರೆ, ಒಂದೇ ಒಂದು ಗಾಯ ಸ್ವಾಮಿ ಅವ್ನಿಗಾಗಿರೋದು, ಒಂದು ಗಾಯದಿಂದ ರಕ್ತ ಚೆಲ್ಲಾಡಿಬಿಟ್ಟು 14 ಜನರ ಮೇಲೂ ಬಿದ್ದುಬಿಡ್ತು ಅಂತ ಅವ್ರು ಹೇಳ್ತಾರಲ್ಲ, ನಂಬಕ್ಕೆ ಸಾಧ್ಯನಾ? ಅದ್ಯಾವುದೋ ಮಣ್ಣು ತೊಗೊಂಡು ಹೋದ್ರಂತೆ, ರಕ್ತ ಆಗಿರೋ ಮಣ್ಣು, ಅಲ್ಲಿ ನೋಡಿದ್ರೆ ಬರೀ ಮಣ್ಣಿದೆ, ಅಲ್ಲಿ ರಕ್ತದಲ್ಲಿ ಯಾವುದೋ ಅಂಶವೇ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ. ಅಂದರೆ ಇಲ್ಲಿ ಒಂದನ್ನು ನಾವು ಗಮನಿಸಿದಂತೆ ಕಿಡ್ನ್ಯಾಪಿಂದ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಸರ್. ಕಿಡ್ನ್ಯಾಪು, ಪವಿತ್ರ ಗೌಡಗೆ ಬಂದಂಥ ಮೆಸೇಜು, ಆನಂತರದಲ್ಲಿ ಅಲ್ಲಿ ಅಭಿಮಾನಿ ಸಂಘದವನು ಎಟಿಯೋಸ್ ಕಾರಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಂಥ ರೀತಿ, ಆಮೇಲೆ ಶೆಡ್ಡಿಗೆ ಕರ್ಕೊಂಡು ಬಂದಿದ್ದು, ನಾನು ಬರೋವರೆಗೂ ಇನ್ನೂ ಹೊಡಿಬೇಡಿ ಅಂತ ಹೇಳಿದ್ದು, ಬಂದ ಮೇಲೆ ಆತನ ಬಟ್ಟೆ ಬೆಚ್ಚಿಸಿ ಮರ್ಮಾಂಗದ ಮೇಲೆ ಆತನಿಗಾದಂಥ ಹಲ್ಲೆ ಅಥವಾ ಒದ್ದಿರೋದು, ಈ ಎಲ್ಲವನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾ ಇದ್ದಾರೆ ಸರ್ ಇಲ್ಲಿ ಎಸ್ ಪಿ ಪಿ ಅವರು. ಅಂದರೆ ಇಲ್ಲಿ ಇವ್ರು ಇನ್ನೊಂದು ಸೂಕ್ಷ್ಮಾಂಶ ಏನು ಅಂತ ಹೇಳಿದ್ರೆ, ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯನ್ನು ಇಟ್ಕೊಂಡು ಚಪ್ಪಲಿ ಹಾಕ್ಕೊಂಡು ಹೋಗಿದ್ರೆ ಶೂ ತೊಗೊಂಬಂದಿದ್ದಾರೆ ಅಂತ ಹೇಳೋ ಮೂಲಕವಾಗಿ ಇದೇನು ಮ್ಯಾಜಿಕ್ ಶೋನ ಇದು? ಅರೇಬಿಯನ್ ನೈಟ್ಸ್ ಕಥೆನ ಇವ್ರು ಹೇಳಕೊಟ್ಟಿರೋದು, ಪ್ಲಾಂಟೆಡ್ ಎವಿಡೆನ್ಸ್ ಅವ್ರು ಹೇಳಕೊಟ್ಟಿದ್ರೆ, ಇತರೆ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಹೇಗೆ ತಪ್ಪಿತಸ್ಥ ಅಂತ ನಿರೂಪಿಸುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಒಂದು ಕಡೆ ಎಸ್ ಪಿ ಪಿ ಅವರು ಮಾಡ್ತಾ ಇದ್ದಾರೆ. ತಪ್ಪಿತಸ್ಥ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವೆಲ್ಲ ಕಾರಣಗಳಿಂದಾಗಿ ಈ ಪ್ರಕರಣದ ಬ್ರುಟಾಲಿಟಿ, ಇದರ ಭೀಕರತೆಯನ್ನು ಗಮನಿಸಿ ತಾವು ಸದರಿ ಆರೋಪಿಗೆ ಜಾಮೀನು ಕೊಡಬಾರ್ದು ಅಂತ ಅವರ ಒಂದು ವಾದದ ತಿರುಳು ಸರ್. ನಿಮ್ಮ ಅಬ್ಸರ್ವೇಷನ್ ಏನು ಸರ್ ಇದರಲ್ಲಿ? ನೋಡಿ, ಈ ಪ್ರಾಸಿಕ್ಯೂಷನ್ ಇದರಲ್ಲಿ ಪ್ರೈಮಾ ಫೇಸಿ ಕೇಸ್ ಮತ್ತು ನೆಕ್ಸಸ್ ಬಿಟ್ವೀನ್ ದಿ ಅಕ್ಯೂಸ್ಡ್ ಅಂಡ್ ದ ಸೀನ್ ಆಫ್ ಕ್ರೈಮ್ ಅನ್ನೋದು ಏನಿದೆ ಅದನ್ನೆಲ್ಲ ಪ್ರೂವ್ ಮಾಡೋದಕ್ಕೆ, ಸಾಬೀತು ಮಾಡೋದಕ್ಕೆ ಅವರು ಸಾಕ್ಷಿಗಳನ್ನ ಏನ್ ಸಲ್ಲಿಸಿದ್ದಾರೆ ಅದು ಕ್ರೆಡಿಬಲ್ ಎವಿಡೆನ್ಸ್ ಅನ್ನೋದಕ್ಕೆ ಅವರು ಕೋರ್ಟ್ ಮುಂದೆ ಅಥವಾ ಪ್ರೈಮಾ ಫೇಸಿ ಕೇಸ್ ಇದೆ ಅನ್ನೋದಕ್ಕೆ ಅವರು ವಾದ ಮಂಡಿಸ್ತಾ ಇದ್ದಾರೆ. ಈಗ 2-3 ವಿಚಾರಗಳಿಗೆ ಒಂದು, ಈ A1 ಪವಿತ್ರ ಗೌಡ್ಗೆ ಮತ್ತು ದರ್ಶನ್ ಅವರಿಗೆ ಯಾವ ರೀತಿ ಸಂಬಂಧ ಇತ್ತು ಅನ್ನೋದು ಒಂದು, ಒಡನಾಟ ಇತ್ತು ಅನ್ನೋದು ಒಂದು, ಅಥವಾ A1 ಯಾವ ರೀತಿ ಈ ರೇಣುಕಾ ಸ್ವಾಮಿನ ಸಂಪರ್ಕ ಮಾಡಿದ್ರು, ಯಾವ ರೀತಿ ಅವ್ರ ಸಂಪರ್ಕ ಬೆಳೆಸಿ ಯಾವ ರೀತಿ ಅವ್ರ ಅಡ್ರೆಸ್ ಅನ್ನ ಪಡೆದುಕೊಳ್ಳಾಯಿತು, ಅವರ ವಿಳಾಸ ಮತ್ತೊಂದು ಎಲ್ಲ ಪಡೆದುಕೊಂಡು ಅವ್ರಿಗೆ ಯಾವ ರೀತಿ ಬೇರೆ ಬೇರೆ ಹೆಸರಿನಿಂದ ಅಥವಾ ಬೇರೆ ಬೇರೆ ರೀತಿಯಿಂದ ಅವ್ರನ್ನ ಈ ಬೆಂಗಳೂರಿಗೆ ಕರೆತರಲಾಯಿತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ವಾದವನ್ನು ಮಾಡ್ತಾರೆ. ಒಂದು ಇನ್ಸ್ಟಾಗ್ರಾಮ್ ಮೆಸೇಜ್ಗಳಿರ್ಬೋದು ಅಥವಾ ಕಮ್ಯುನಿಕೇಶನ್ ಬೇರೆ ಬೇರೆ ಟ್ರೈಲ್ಗಳು ಏನಂದ್ರೆ ಅವು ಎಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇವರು ಉದ್ದೇಶ ಪೂರ್ವಕವಾಗಿನೇ ದುರುದ್ದೇಶ ಇರೋದ್ರಿಂದನೇ ಅವ್ರನ್ನ ಈ ಮಾಹಿತಿಯನ್ನ ಕಲೆ ಹಾಕಿರೋದು, ಏನೋ ಏಕಾಏಕಿ ಆಗಿರುವಂತ ಇದು ಘಟನೆ ಅಲ್ಲ ಅಂತ ವಾದ ಮಂಡಿಸೋದಕ್ಕೆ ಏನ್ ಬೇಕೋ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು, ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ಈ ಎಲ್ಲಾ ವಿಷಯ ವಸ್ತುಗಳನ್ನ ಇಟ್ಕೊಂಡು ವಾದ ಮಾಡ್ತಾ ಇರೋದು. ಅಂದ್ರೆ ಪ್ರೈಮಾ ಫೇಸಿ ದೇರ್ ಇಸ್ ಎ ಕೇಸ್, ಮೇಲ್ನೋಟಕ್ಕೆ ಕೇಸು ಸಂಪೂರ್ಣವಾಗಿ ಇದರಲ್ಲಿ ಇದೆ. ಈಗ ಏನೋ ಯಾರೋ ಎಲ್ಲೋ ಏನೋ ಆಗಿದೆ ಅನ್ನೋ ತರ ಅಲ್ಲ ಇದು. ಇದರಲ್ಲಿ ಒಂದು ಉದ್ದೇಶ ಇತ್ತು, ಆ ಉದ್ದೇಶ ದುರುದ್ದೇಶವಾಗಿತ್ತು. ಹಾಗಾಗಿ ಅವರ ಅಡ್ರೆಸ್ ಅನ್ನು ಪಡೆಯಲಾಗಿತ್ತು, ಜೊತೆಗೆ ಚಾಟ್ ಮಾಡಲಾಗಿತ್ತು, ಅಲ್ಲಿ ಇನ್ನೊಬ್ಬರನ್ನ ಎಂಗೇಜ್ ಮಾಡಲಾಗಿತ್ತು ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ. ಮತ್ತೆ ಸಾಕಷ್ಟು ಇವರ ಮಧ್ಯೆ ಕರೆಗಳ ಸಂಭಾಷಣೆಗಳಾಗಿದ್ದಾವೆ A1 A2 ಇವರೆಲ್ಲರ ಮಧ್ಯೆ ಅನ್ನೋದ್ರ ಬಗ್ಗೆ ಅದ್ರ ವಾದ ಮಂಡಿಸ್ತಾ ಇರೋದು. ಈಗ ಒಂದು ಅದರಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ರೇಣುಕಾ ಸ್ವಾಮಿ ಮತ್ತು ಪವಿತ್ರ ಗೌಡ ಮಧ್ಯೆ ಸಾಕಷ್ಟು ಸಂಭಾಷಣೆ ಆಗಿದೆ, ಉಲ್ಲೇಖ ಆಗಿದೆ. ಅದರ ಬಗ್ಗೆ ಯಾವ ರೀತಿ ಅವನ್ನ ವಿಶ್ವಾಸಕ್ಕೆ ಪಡೆಯಲಾಯಿತು, ಯಾವ ರೀತಿ ಅವನ್ನ ಅಡ್ರೆಸ್ ಅನ್ನ ಪಡೆಯಲಾಯಿತು, ಯಾವ ರೀತಿ ಅವನ್ನ ಇವರ ಜಾಲಕ್ಕೆ ಬಳಸ್ಕೊಳ್ಳಲಾಯಿತು ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖ ಮಾಡ್ತಾರೆ. ಒಂದು ಅಂದ್ರೆ ಈ ರೇಣುಕಾ ಸ್ವಾಮಿ ಒಳ್ಳೆಯವರು ಅಂತ ಎಲ್ಲಿಯೂ ಅಲ್ಲ ಪ್ರಶ್ನೆ, ಬಟ್ ಅವನ್ನ ಹಿಡಿಯೋದಕ್ಕೆ ಅಥವಾ ಅವನ್ನ ತಮ್ಮ ವಿಶ್ವಾಸಕ್ಕೆ ಮತ್ತು ವಶಕ್ಕೆ ಪಡೆಯೋದಕ್ಕೆ ಯಾವ್ಯಾವ ರೀತಿಯ ಒಂದು ಜಾಲವನ್ನು ರೂಪಿಸಿದ್ರು, ಸಂಚನ ರೂಪಿಸಿದ್ರು ಅನ್ನೋದ್ರ ಬಗ್ಗೆ ಅದರಲ್ಲಿ ಉಲ್ಲೇಖಿದ್ದು ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಈ ಕಮ್ಯುನಿಕೇಶನ್ಸ್ ಏನಂತ ಹೇಳ್ತಾ ಇದ್ವಿ ಅಂದ್ರೆ, ಈಗ ರೇಣುಕಾ ಸ್ವಾಮಿ ಸ್ಥಳದ ಬಗ್ಗೆ ಪವನ್ ಅನ್ನೋರಿಂದ ಮಾಹಿತಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಪವನ್ ಮತ್ತು ರೇಣುಕಾ ಸ್ವಾಮಿ ಮಧ್ಯೆ ಸಾಕಷ್ಟು ಬಾರಿ ಚಾಟಿಂಗ್ ಆಗಿದೆ ಅಂತ ಹೇಳ್ತಾರೆ.
ಜೂನ್ 8ರಂದು A4, A6, A7 ಮತ್ತು ರೇಣುಕಾಸ್ವಾಮಿ ಮಧ್ಯೆ ಕರೆ ಆಗಿರುವಂತದ್ದು ವಿವರವನ್ನು ಕೊಟ್ಟಿದ್ದಾರೆ. ಪವನ್ ಅನ್ನವರ ಮೊಬೈಲ್ ನಿಂದ ಏನೇನ್ ಚಾಟ್ ಆಗಿದೆ ಅದನ್ನೆಲ್ಲ ಚಾಟ್ ಮೆಸೇಜಸ್ ಅನ್ನು ಕೊಟ್ಟಿದ್ದಾರೆ. ಸಂಕೇತ್ ಜೂನ್ 6ನೇ ತಾರೀಕು ಸಂಕೇತ್ ಸರ್, ನನ್ನ ಪ್ರಶ್ನೆ ಇಲ್ಲಿ, ಈಗ ನಾವು ಸಿ ವಿ ನಾಗೇಶ್ ಅವರ ವಾದವನ್ನು ಕೇಳಿದಾಗ, ಆ ಒಂದು ಇಡೀ ವಾದ ಸರಣಿಯನ್ನು ಕೇಳಿದಾಗ ನಮ್ಮ ಅಬ್ಸರ್ವೇಷನ್ ಇದು ಸರಿನೂ ಇರಬಹುದು, ತಪ್ಪು ಇರಬಹುದು. ಯಾಕೆಂದರೆ SP ಅವರು ಕೇಸಲ್ಲಿ ಇನ್ನೂ ಕೂಡ ಆಳವಾಗಿ ಅಧ್ಯಯನ ಮಾಡ್ತಾರೆ, ಅವ್ರ ಅನುಭವ ಕೂಡ ದೊಡ್ಡದು, ಅದನ್ನು ಗೌರವಿಸ್ತಾನೆ. ಒಂದು ಪ್ರಶ್ನೆ ನಮ್ಮದು ಇಲ್ಲಿ, ಸಿ ವಿ ನಾಗೇಶ್ ಅವರು ವಾದ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಸ್ಪೆಸಿಫಿಕಲಿ ದರ್ಶನ್ ಪಾತ್ರದ ಮಾತ್ರ, ಅಷ್ಟನ್ನು ಮಾತ್ರ ಅವ್ರು ಮಾತಾಡ್ತಾ ಇದ್ರು. ಅವರು ಬೇರೆ ಯಾವ ವಿಚಾರವನ್ನು ಅಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಅಲ್ಲಿ. ಆದರೆ ಈ ಕೇಸ್ ನೋಡಿದಾಗ ನಮ್ಗೆ ಆ್ಯಸ್ ಇಫ್ ಇದು ನಾವು ಟ್ರಯಲ್ ಕಾಲ ನಡೆಯುತ್ತಲ್ಲ ಸರ್, ಟ್ರಯಲ್ ಟೈಮಲ್ಲಿ ಓವರಾಲ್ ಆಗಿ ಈತನೇ ಕೊಲೆ ಮಾಡಿದ್ದಾನೆ, ಏನು ಎತ್ತ ಅಂಥೇಳಿ ಸವಿವರವಾಗಿ ಒಂದು ಬರುತ್ತಲ್ಲ. ಸೊ ಆ ಒಂದು ವಿಚಾರ ಬಂದಾಗ ಈ ಎಲ್ಲ ವಿಚಾರ, ಇದರಲ್ಲಿ ಪವನ್ ಏನು ಮಾಡಿದ್ದ, ವಿನಯ್ ಏನು ಮಾಡಿದ್ದ, ಇನ್ನೊಬ್ರು ಏನು ಮಾಡಿದ್ರು, ಎಟಿಯೋಸ್ ಕಾರ್ ಎಲ್ಲಿಗೆ ಬಂತು, 120B ಹೇಗೆ, ಇದೆಲ್ಲ ಹೇಳ್ಕೊಂಡು ಹೋದಾಗ ಇದರಿಂದ ಆಮೇಲೆ ಅವ್ರು ಹೇಳ್ತಾರೆ ಒಂದು ಕಡೆ, ಈಗ ಮರ್ಮಾಂಗದ ಮೇಲೆ ಇವರು ಒದ್ದು ಹಲ್ಲೆ ಮಾಡಿ ಅವನು ಸಾವಿಗೆ ಕಾರಣ ಆಯಿತು ಎನ್ನುವುದು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದಿದೆ ಅಂತ. ಅಂದರೆ ಸಾವಿನ ಕಾರಣಗಳು ಅದು ಒಂದು ಅಂತ ಹೇಳಿ ಅದನ್ನು ಎಸ್ಟಾಬ್ಲಿಷ್ ಮಾಡೋದು ಹೇಗೆ ಅಂತ ನನ್ನ ಕ್ವಶನ್ ಇದೆ ಸರ್.